ನಮಸ್ಕಾರ. ನನ್ನ ಹೆಸರು ಪರಸಪ್ಪ ತಳವಾರ್ ಅಂಥೇಳಿ GFGC ಲೋಕಾಪುರ ಇಲ್ಲಿಯ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಕಾಲೇಜು ಶಿಕ್ಷಣ ಇಲಾಖೆಯ LMS ಯೋಜನೆಯ ಭಾಗವಾಗಿ ಈ ಕಂಟೆಂಟ್ ಡೆವಲಪ್ಮೆಂಟ್ ಮಾಡುವಂಥ ಕಾರ್ಯಕ್ಕೆ ಈ ಕಂಟೆಂಟ್ ಡೆವಲಪರ್ ಆಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. RCU ಬೆಳಗಾವಿ ಇವರ BA 6ನೇ ಸೆಮ್ಮಿನ ಅವಶ್ಯಕ ಕನ್ನಡದ ಈ ಕಂಟೆಂಟನ್ನು ಡೆವಲಪ್ ಮಾಡ್ತಾ ಇದ್ದೀನಿ. ಇವತ್ತು ಪ್ರಣಾಳಿಕೆ ಅಂತಕ್ಕಂಥ ಒಂದು ಪದ್ಯವನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಪ್ರಣಾಳಿಕೆ ಪದ್ಯವನ್ನು ರಂಜಾನ್ ದರ್ಗಾ ಅಂತಕ್ಕಂಥ ಕವಿ, ಬಂಡಾಯ ಕವಿ, ಈ ಒಂದು ಕವಿತೆಯನ್ನು ರಚನೆ ಮಾಡಿದ್ದು. ರಂಜಾನ್ ದರ್ಗಾ ಅವರ ಪರಿಚಯವನ್ನು ಮಾಡಿಕೊಂಡು ನಾವು ಮುಂದೆ ಕಾವ್ಯಕ್ಕೆ ಹೋಗೋಣ. 1951 ಜೂನ್ 21ರಲ್ಲಿ ರಂಜಾನ್ ದರ್ಗಾ ಅವರು ಜನಿಸಿದಂಥವರು. ಅವರು ಕವನ ಸಂಕಲನಗಳು ಕಾವ್ಯ ಬಂತು ಬೀದಿಗೆ, ಮಕ್ಕಳಲ್ಲಿ ಹೂವಿದೆ ಅಂತಕ್ಕಂಥ ಕವನ ಸಂಕಲನಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದಂಥವರು. ಮುಂದೆ ಅವರು ವಿಮರ್ಶಕರಾಗಿ ಕೂಡ ಕೆಲಸವನ್ನು ತಮ್ಮ ಸಾಹಿತ್ಯದಲ್ಲಿ ಮಾಡಿದಂಥವರು. ತಲಾಕ್ ಕೊಟ್ಟರೆ ಬ್ಯಾರೇಟು ಶಿಕ್ಷೆ ಅಂತಕ್ಕಂಥದ್ದು ಅವರ ವಿಮರ್ಶೆ. ಸಾಹಿತ್ಯ ಮತ್ತು ಸಮಾಜ, ಅಮೃತ ವಿಷ, ಬಸವಣ್ಣವರ ದೇವರು, ಬಸವ ಪ್ರಜ್ಞೆ, ಇವು ಅವರ ವಿಮರ್ಶಾ ಕೃತಿಗಳು. ಇನ್ನು ಜೀವನ ಚರಿತ್ರೆ ಭಾಗವಾಗಿ ಅವರು ನೆಲ್ಸನ್ ಮಂಡೇಲಾ, ಸಜ್ಜಾದ್ ಜಾಹೀರ್, ಮೊಹಮ್ಮದ್ ಪೈಗಂಬರ್ ಎನ್ನುವಂಥ ಕೃತಿಗಳನ್ನು ರಚಿಸಿದಂಥವರು. ಇಂಥ ಕವಿ ಬಂಡಾಯದ ಹಿನ್ನೆಲೆಯಲ್ಲಿ ತಮ್ಮ ಕಾವ್ಯಗಳನ್ನು ರಚಿಸಿದಂಥವರು. ಬಂಡಾಯ ಸಾಹಿತ್ಯದ ಪ್ರಣಾಳಿಕೆ ಯಾರು, ಎಂಥದ್ದು, ಏನು? ಅದರ ಘೋಷವಾಕ್ಯ ಹೇಳುವಂತೆ ಖಡ್ಗವಾಗಿಲ್ಲ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅಂತೇಳ್ಬಿಟ್ಟು. ಸುಮ್ಮನೆ ಯಾವುದೋ ಒಂದು ಪರಿಸರದ ವರ್ಣನೆ, ಇನ್ಯಾವುದೋ ಒಂದು ಕತೆ ಇಟ್ಕೊಂಡು ಕಾವ್ಯವನ್ನು ಬರೆಯುವಂಥದ್ದಲ್ಲ ಇವ್ರದ್ದು, ಅಥವಾ ಯಾವುದೋ ಒಂದು ಪುರಾಣ ಹೇಳುವಂಥದ್ದು ಇವರ ಕಾವ್ಯಗಳೆಲ್ಲ. ಅದು ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರವಾಗಬೇಕು, ಕಾವ್ಯ ಖಡ್ಗವಾಗಬೇಕು, ಮತ್ತು ಆ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರವಾಗಬೇಕು. ಅಂದರೆ ಜನರಿಗೆ ಉಪಯೋಗವಾಗಬೇಕು, ಅವ್ರನ್ನ ಎಚ್ಚರಿಸಬೇಕು ಕಾವ್ಯ ಅಂತಕ್ಕಂಥದ್ದು ಅಂತ. ಹಾಗಾದಾಗ ಅಂಥ ಒಂದು ಕಾವ್ಯಕ್ಕೆ ಬೆಲೆ ಬರುತ್ತೆ ಅಂತಕ್ಕಂಥದ್ದು ಬಂಡಾಯ ಸಾಹಿತ್ಯದ ಒಂದು ಘೋಷವಾಕ್ಯ ಇದು. ಇನ್ನು ಸಂಘಟನೆಯೂ ಅಷ್ಟೇ ಮುಖ್ಯ. ಬರೀ ಇಲ್ಲೇ ಬರೆದು ತನ್ನ ಕವಿತೆಗಳನ್ನ ಕವನ ಸಂಕಲನ ಮಾಡಿ ಮುಟ್ಟಿಸಿರೋದು ಸಾಕಾಗೋದಿಲ್ಲ. ಬಂಡಾಯ ಸಾಹಿತ್ಯದಲ್ಲಿ ಇದೊಂದು ಚಳವಳಿ, ಇದು ಬಂಡಾಯ ಸಾಹಿತ್ಯ ಅಂತಕ್ಕಂಥದ್ದು ಸಾಹಿತ್ಯ ಚಳವಳಿ. ಹಾಗಾಗಿ ಇದೊಂದು ಸಂಘಟನೆ ಭಾಳ ಮುಖ್ಯ ಇಲ್ಲಿ. ಇದು ಬಂಡಾಯ ಸಾಹಿತ್ಯ ಪ್ರಣಾಳಿಕೆಯಾಗಿ ನಿಲ್ಲುತ್ತೆ. ಆಮೇಲೆ ಇವರ ಸಾಹಿತ್ಯ ಶೋಷಿತ ಮತ್ತು ದುಡಿಯುವ ಜನಗಳ ಪರ ನಿಲ್ಲುತ್ತೆ ಅಂತ. ಸಾಮಾನ್ಯವಾಗಿ ನಾವು ಪ್ರಾಚೀನ ಕಾಲದ ಸಾಹಿತ್ಯವನ್ನು ನೋಡಿದ್ರೆ ಅಲ್ಲಿ ಏನಿದೆ ಅಂತಂದರೆ, ಅಲ್ಲಿ ರಾಜರನ್ನು ಹೊಗಳಿ ಅಟ್ಟಕ್ಕೇರಿಸಿ ಬರೆಯುವಂಥ ಒಂದು ಸಾಹಿತ್ಯವನ್ನು ನಾವು ಕಾಣ್ತೀವಿ. ನಮ್ಮ ರಾಜ ಅಂಥವ ಇಂಥವ ಅಂತೇಳಿ ಇರದಿರತಕ್ಕಂಥ ಒಂದು ಟೈಟಲ್ಗಳನ್ನು ಕೊಟ್ಟು, ಬಿರುದುಗಳನ್ನು ಕೊಟ್ಟು ಅವರನ್ನು ಅಟ್ಟಕ್ಕೇರಿಸಿ ಬರೆಯುವಂಥ ಒಂದು ಸಾಹಿತ್ಯವನ್ನು ಕೂಡ ನಾವು ಕಾಣ್ತೀವಿ. ಆದರೆ ಬಂಡಾಯ ಸಾಹಿತ್ಯ ಹಾಗಲ್ಲ. ಇದು ಜನ ದುಡಿಯುವ ಜನ, ಅದರಲ್ಲೂ ಜನಗಳ ಪರ, ಶೋಷಿತರ ಪರ ಕೆಲಸ ಮಾಡುವಂತಕ್ಕಂಥ ಒಂದು ಸಾಹಿತ್ಯ ಚಳವಳಿ ಇದು. ಮತ್ತು ಈ ಬರೆಯುವಂಥವರು ಬರೆದಂತೆ ಬದುಕಬೇಕು ಅಂಥ ಒಂದು ಇದರ ಒಂದು ಧ್ಯೇಯ. ರಂಜಾನ್ ದರ್ಗಾ ಈ ಒಂದು ಧ್ಯೇಯವನ್ನು ಇಟ್ಕೊಂಡು ಬರೆದಂತೆ ಬದುಕಬೇಕು, ಮತ್ತು ಖಡ್ಗವಾಗಲಿ ಕಾವ್ಯ ಅದು ಜನರ ನೋವಿಗೆ ಮಿಡಿಯುವ ಪ್ರಾಣ ಮಿತ್ರದಂತೆ, ಮತ್ತು ಶೋಷಿತ ಮತ್ತು ದುಡಿಯುವ ಜನಗಳ ಪರ ನಿಲ್ಲಬೇಕು ಅಂತಕ್ಕಂಥ ಒಂದು ಧ್ಯೇಯದಲ್ಲಿ ತಮ್ಮ ಈ ಕಾವ್ಯವನ್ನು ರಚಿಸಿದ್ದು. ಅನನ್ಯವಾದ ರೂಪಕ ಮತ್ತು ಪ್ರತಿಮೆಗಳಿಂದ ಪ್ರಣಾಳಿಕೆ ಅಂತಕ್ಕಂಥ ಈ ಒಂದು ಕವನವನ್ನು ರಚಿಸಿಕೊಟ್ಟಿದ್ದಾರೆ. ಅವರ ಕಾವ್ಯ ಬಂತು ಬೀದಿಗೆ ಅಂತಕ್ಕಂಥ ಕವನ ಸಂಕಲನದಿಂದ ಈ ಒಂದು ಕವನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಕವಿ ಈ ಜನರ ಮೇಲೆ ದಬ್ಬಾಳಿಕೆ ಆಗುವುದನ್ನು ಕಂಡು ರೋಷಿ ಹೋದಂಥ ಈ ಬಂಡಾಯ ಕವಿ ಒಂದು ವೇಳೆ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಅಧಿಕಾರ ಒಂದು ವೇಳೆ ನಮ್ಮ ಕೈಗೆ ಬಂದರೆ ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಣಾಳಿಕೆಯ ರೂಪದಲ್ಲಿ ಕಾವ್ಯವನ್ನು ಬರೀತಾನೆ ಅಂತಕ್ಕಂಥದ್ದು. ಅದಕ್ಕೆ ಈ ಕಾವ್ಯದ ಹೆಸರೇ ಪ್ರಣಾಳಿಕೆ ಅಂತಕ್ಕಂಥದ್ದು ಅಂತ. ಹಾಗಾಗಿ ಇಲ್ಲಿ
ಬಹಳ ಧೀರೋದಾತ್ತ ನೆಲೆಯಲ್ಲಿ ಅಥವಾ ನಾವು ಇಡೀ ವ್ಯವಸ್ಥೆನೇ ಬದಲಾಯಿಸುವ ಅಂತ ಅಂತಕ್ಕಂಥ ಒಂದು ನೆಲೆಯಲ್ಲಿ ಈ ಒಂದು ಸಾಲುಗಳನ್ನ ಕವಿ ಇಲ್ಲಿ ತೆರೆದಿಡ್ತಾನೆ ಕವನದ ಮುಖಾಂತರ. ನಾವು ಎಂದಿದ್ದರೂ ಹಣವಂತರ ಬೆನ್ನಿಗೆಲ್ಲ, ಶ್ರೀಮಂತರ ಬೆನ್ನಿಗೆಲ್ಲ. ಇವತ್ತಿನ ವ್ಯವಸ್ಥೆ ಯಾರು ಹಣ ಇದ್ದರೆ ಅವರು ಆಡಳಿತ ಮಾಡತಕ್ಕಂಥ ಒಂದು ವ್ಯವಸ್ಥೆ, ಯಾರು ಹಣ ಇದ್ದರೆ ಅವರು ಆರಿಸ್ಬಿಡ್ತಾರೆ ಅಂತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತು ಯಾವ ಜಾತಿ ಪ್ರಬಲವಾದ ಜಾತಿಯಾಗಿರುತ್ತೆ ಆ ಜಾತಿಯವರು ಆಳ್ವಿಕೆಯನ್ನು ಮಾಡ್ತಕ್ಕಂಥ ಒಂದು ಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದು ಮಾಯ ಆಗಬೇಕು. ಯಾವತ್ತು ಸರ್ಕಾರಗಳು ಬಡವರು, ಶೋಷಿತರು, ನಿರ್ಗತಿಕರು ಪರ ನಿಲ್ಲಬೇಕು ಅಂತಕ್ಕಂಥದ್ದು ಅದರಲ್ಲಿ ವಿಶೇಷ ಪ್ರಜಾಪ್ರಭುತ್ವ ಸರ್ಕಾರ ಇದು. ಯಾವುದೋ ಒಬ್ಬೊಂದು ರಾಜ್ಯದ ಸರ್ಕಾರ ಅಲ್ಲ, ಯಾವುದೋ ಒಬ್ಬೊಂದು ಸರ್ವಾಧಿಕಾರಿ ಸರ್ಕಾರಗಳು ಅಲ್ಲೇ ಇವು ಜನರಿಗಾಗಿ, ಜನರಿಗೋಸ್ಕರ ಜನರೇ ಆಯ್ಕೆ ಮಾಡತಕ್ಕಂಥ ಸರ್ಕಾರ ಆಗಿರೋದ್ರಿಂದ ಇಲ್ಲಿ ಸಹಜವಾಗಿ ಜನರ ಪರ ನಿಲ್ಲುವಂಥ ಒಂದು ತೀರ್ಮಾನಗಳು ಸರ್ಕಾರದಲ್ಲಿ ಬರಬೇಕು. ಆದರೆ ಹಾಗಾಗಲ್ಲ. ಅದು ದುಡ್ಡಿದ್ದವ್ರ ಪರ. ಎಷ್ಟೋ ಸರಿ ಸರ್ಕಾರಿ ಯೋಜನೆಗಳು ಯಾರು ದುಡ್ಡು ಕೊಟ್ಟು ಆ ಯೋಜನೆ ಪಡ್ಕೊಳ್ತಾರೆ ಅವ್ರ ಪಾಲಾಗೋದನ್ನು ನಾವು ಎಷ್ಟೋ ಸರಿ ಕಾಣ್ತೀವಿ. ಮತ್ತು ಅಧಿಕಾರಿಗಳು ಮತ್ತು ಆಯಾ ಸ್ಥಾನದಲ್ಲಿರ್ತಕ್ಕಂಥವ್ರು, ಅಧಿಕಾರ ಸ್ಥಾನದಲ್ಲಿರ್ತಕ್ಕಂಥವ್ರು ಅದನ್ನು ತಾವು ದುಡ್ಡು ಪಡ್ಕೊಂಡು ಅಥವಾ ತಮಗೆ ಬೇಕಾದರ ಮೇಲೆ ಯಾರಿಗೆ ಬೇಕೋ ತಮ್ಮ ಸಂಬಂಧಿಕರು ತಮಗೆ ವೋಟ್ ಬ್ಯಾಂಕನ್ನು ಮಾಡ್ಕೊಳ್ಳೋ ರೀತಿಯಲ್ಲಿ ಏನು ಬೇಕೋ ಆ ರೀತಿಯಲ್ಲಿ ಒಂದು ಸರ್ಕಾರ ನಡೆಸಕ್ಕಂಥವು ವ್ಯವಸ್ಥೆನೂ ಇದೆ ನಮ್ಮ ಎಲ್ಲ ಕಾಲದಲ್ಲಿ. ಹಾಗಾಗಿ ಇಲ್ಲಿ ದುಡಿಯುವ ಜನರ ಪರ ನಿಲ್ಲುವಂಥ ಸರ್ಕಾರಗಳು ಬರಬೇಕು. ಇಲ್ಲಿ ಬಂಡಾಯ ಕವಿಯಾಗಿ ಕವಿ ಹೇಳುವಂಥ ಮಾತೇನೆಂದರೆ, ಒಂದು ಪ್ರಣಾಳಿಕೆ ರೂಪದಲ್ಲಿ ತನ್ನ ಮಾತುಗಳನ್ನು ಹೇಳ್ತಂದರೆ, ಒಂದು ವೇಳೆ ನನ್ನ ಕೈಗೆ ಅಧಿಕಾರ ಸಿಕ್ಕರೆ ನಾನೇನು ಮಾಡಬಲ್ಲೆ ಅಂತಕ್ಕಂಥ ಮಾತುಗಳನ್ನ ಅದರ ಬಗ್ಗೆ ಇಟ್ಕೊಂಡು ಇಲ್ಲಿ ಕಾವ್ಯವನ್ನು ಬರಿತಾನೆ ಕವಿ. ಇಲ್ಲಿ ಹೇಳ್ತಾನೆ, ನಾವು ದುಡಿಯುವ ಜನ ನಮ್ಮ ಅಧಿಕಾರ ಬಂದಾಗ ಪೊಲೀಸರನ್ನು ನ್ಯಾಯಾಧೀಶರನ್ನು ಮನುಷ್ಯರನ್ನಾಗಿ ಮಾಡುತ್ತೇವೆ. ಹಾಗಾದರೆ ಈಗ ಪೊಲೀಸರು ನ್ಯಾಯಾಧೀಶರು ಮನುಷ್ಯರಾಗಿ ಇಲ್ಲವಾ ಅಂತ ಕೇಳಿದರೆ ನಿಜವಾಗ್ಲೂ ಇಲ್ಲ ಅಂತಕ್ಕಂಥ ಉತ್ತರವನ್ನೇ ಕೊಡಬೇಕಾಗುತ್ತೆ ಅಂತ. ಯಾಕಂದರೆ ಇವತ್ತು ಏನೇ ನ್ಯಾಯ ಯಾರ ಪರ ಆಗಿದ್ರೆ, ಯಾರು ಅಧಿಕಾರ ಇದೆ, ಯಾರಿಗೆ ಹಣ ಇದೆ, ಅವರು ತಮಗೆ ಅನುಕೂಲ ಹೇಗೆ ಬೇಕು ಹಾಗೆ ಬಳಸ್ಕೊಂಡು ನಿರಪರಾಧಿಗಳನ್ನ ಬೇಕಾದ್ರೆ ಅಪರಾಧಿ ಮಾಡಿಸ್ತಾರೆ, ಅಪರಾಧಿಗಳು ಬೇಕಾದ್ರೆ ನಿರಪರಾಧಿ ಆಗಿ ಅಂತ ಸ್ಥಿತಿ ಇದೆ. ಯಾರೋ ಬಡಬಗ್ಗರನ್ನ ಸಿಗಿಸಿ ತಾವು ನಿರಪರಾಧಿ ಆಗುವಂಥ ಒಂದು ಸನ್ನಿವೇಶಗಳು ಇವತ್ತು ಹಣ ಇದ್ದವ್ರಿಗೆ ಆಟ ಆಡ್ತಿರ್ತಾರೆ. ಯಾರನ್ನು ಬೇಕಾದರೂ ಅವ್ರು ಬುಕ್ ಮಾಡ್ಕೋಬೋದು ಅಂತಕ್ಕಂಥ ವ್ಯವಸ್ಥೆ ಕೂಡ ಇದೆ. ಅದಕ್ಕೆ ನ್ಯಾಯಾಧೀಶರು ಇವತ್ತು ಅವ್ರು ಮನುಷ್ಯರಾಗಿ ಉಳಿದಿಲ್ಲ, ಪೊಲೀಸರು ಕೂಡ ಅವ್ರು ಮನುಷ್ಯರಾಗಿ ಉಳಿದಿಲ್ಲ, ದಬ್ಬಾಳಿಕೆ ನಡೆಸ್ತಾರೆ. ಯಾರೋ ಬಡವರು, ಯಾರೋ ಏನೂ ಇಲ್ದವ್ರು ಬಂದರೆ ಅವ್ರನ್ನೇನು ಹಾಕಿ ತುಳಿತಾರೆ. ಅದೇ ಅವನ ಹಣ ಇದ್ದ ಅಂದ್ಬಿಟ್ರೆ ಅವನಿಗೆ ನಮಸ್ಕಾರ ಹೊಡೆದು ಸುಮ್ಮನೆ ಕುಂದಿರ್ತಾರೆ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಂಡಿದ್ದೀವಿ. ಹಾಗಾಗಿ ಇಲ್ಲಿ ಪೊಲೀಸರನ್ನು, ನ್ಯಾಯಾಧೀಶರನ್ನು ನಾವು ಮನುಷ್ಯರನ್ನಾಗಿ ಮಾಡ್ತೀವಿ. ಮನುಷ್ಯರು ಅಂತಂದರೆ ಏನು? ಅವರು ಎಲ್ಲರ ಜೊತೆಗೆ ಪ್ರೀತಿಯಿಂದ, ನೀತಿಯಿಂದ ವಿವರಿಸ್ಬೇಕು ಅಂತ. ಅವನ ಹಣ ಇದ್ದ ಬಂದಾಗ ಅವ್ನು ಹೇಳ್ದಂಗೆ ಕೇಳೋದು, ಹಣ ಇಲ್ದವ್ರು ಬಂದಾಗ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಇಂಥ ಒಂದು ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆಗೆ ಮತ್ತು ನ್ಯಾಯಾಧೀಶ ವ್ಯವಸ್ಥೆಗೆ ಸರಿಯಾದಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೆ ನಮ್ಮ ಅಧಿಕಾರ ಬಂದರೆ ಅವ್ರಿಗೆ ಹೇಗೆ ಜನರ ಪರವಾಗಿ ನಿಲ್ಲಬೇಕು ಅನ್ನೋದನ್ನು ನಾವು ಕಲಿಸ್ಕೊಡ್ತೀವಿ ಅಂತ. ಹೇಗೆ ಸಾಮಾನ್ಯರ ಪರವಾಗಿ ನಾವು ನಿಲ್ಲಬೇಕು ಅನ್ನೋದನ್ನು ಅವ್ರಿಗೆ ತಿಳಿಸ್ಕೊಡ್ತೀವಿ. ಹೇಗೆ ಮನುಷ್ಯತ್ವದ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಇಲ್ಲಿ ಅವರನ್ನು ಮನುಷ್ಯರನ್ನಾಗಿ ಮಾಡುತ್ತೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಕವಿ ಹೇಳ್ತಾನೆ. ಆಮೇಲೆ ಟ್ಯಾಂಕುಗಳು ಬುಲ್ಡೇಜರ್ ಆಗುತ್ತವೆ, ತಗ್ಗು ದಿನ್ನಿಯ ನೆಲ ಸಮನಾಗುತ್ತದೆ. ಎಂಥ ಮಾತುಗಳನ್ನ ಇಲ್ಲಿ ಕವಿ ಹೇಳ್ತಾನೆ. ಈ ಅಧಿಕಾರ ಅಂತಕ್ಕಂಥದ್ದೇ ಭಾಳಷ್ಟು ಶ್ರೇಷ್ಠವಾದದ್ದು. ಆ ಶ್ರೇಷ್ಠ ಅಧಿಕಾರ ಒಂಥರ ಈ ಪ್ರಭಾವಕ್ಕೆ, ಹಣಕ್ಕೆ, ಶ್ರೀಮಂತಿಕೆಗೆ ಮರಳಾದಾಗ ಅದು ಭಾಳಷ್ಟು ಹೀನ ಮಾರ್ಗವನ್ನು ಹಿಡಿಯುತ್ತೆ. ಹೀಗಾಗಿ ಅಧಿಕಾರ ಹೀನ ಮಾರ್ಗ ಹಿಡಿದ ಸಂದರ್ಭ ಏನಾಗುತ್ತೆ ಅನ್ನೋದಕ್ಕೆ ಒಂದು ಗಾದೆ ಬರುತ್ತೆ. ಅಧಿಕಾರಿಗಳ ಮುಂದೆ ನಿಂದಿರಬಾರ್ದು, ಕತ್ತೆ ಹಿಂದೆ ನಿಂದಿರಬಾರ್ದು ಅಂತಕ್ಕಂಥ ಮಾತು ಬರುತ್ತೆ. ಅಂದರೆ ಅಧಿಕಾರ ಹೇಗೆ ತಮ್ಮ ಎದುರುಗಡೆ ಇದ್ದಂಥ ಜನರನ್ನು ಅದು ನ್ಯಾಯವೋ ಅನ್ಯಾಯವೋ ಹೇಗೆ ಅವರು ಶೋಷಣೆಗೆ ಒಳಪಡಿಸ್ತಾರೆ ಅನ್ನೋದಕ್ಕೆ ಈ ಮಾತು ಸಾಕ್ಷಿಯಾಗಿ ನಿಲ್ಲುತ್ತೆ. ಅದಕ್ಕೆ ಅಧಿಕಾರಿಗಳ ಮುಂದೆ ನಿಲ್ಲಬಾರ್ದು, ಕತ್ತೆ ಹಿಂದೆ ನಿಲ್ಲಬಾರ್ದು ಅಂತಕ್ಕಂಥ. ಅವರು ತಮ್ಮ ಒಬ್ಬ ಅಧಿಕಾರಿಗಳಾಗಿ ಹೇಗೆ ಮೌಲ್ಯಗಳನ್ನ ಕಳ್ಕೊಂಡಿರ್ತಾರೆ ಅಂತಕ್ಕಂಥದ್ದಕ್ಕೆ ಈ ಮಾತು ಸಾಕ್ಷಿಯಾಗಿ ನಿಲ್ಲುತ್ತೆ. ಇಲ್ಲಾಂದರೆ ಮೌಲ್ಯಯುತವಾಗಿ ಅಧಿಕಾರ ನಡೆಸುವಂಥವ್ರಿಗೆ ಈ ಮಾತು ಹೇಳೋ ಅಗತ್ಯ ಇಲ್ಲ. ಅವರು ಜನಪರವಾಗಿದ್ದರೆ, ಅವರು ಪ್ರಾಮಾಣಿಕವಾಗಿದ್ದರೆ, ಅವರು ಜನರಿಗೆ ನ್ಯಾಯವನ್ನು ಒದಗಿಸುವಂಥವರಾದರೆ ಇಂಥ ಮಾತುಗಳು ಹೇಳುವಂಥ ಅಗತ್ಯತೆಗಳು ಬರೋದಿಲ್ಲ ಅಂತ. ಆದರೆ ಇದೆಲ್ಲವನ್ನು ಬಿಟ್ಟು ಅವರು ಯಾರು ದುಡ್ಡಿದ್ದರ ಪರ, ತಮ್ಮ
ಲಂಚದ ಒಂದು ಮುಖವನ್ನಿಟ್ಟುಕೊಂಡು ಅಧಿಕಾರ ನಡೆಸುವಂಥ ಸಂದರ್ಭದಲ್ಲಿ ಜನರು ಹೀಗೆ ಆಡ್ತಾರೆ, ಅವನು ಅಂಥವ್ರ ಜೊತೆ ಏನು ಹೋಗೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಅಧಿಕಾರಿಗಳ ಮುಂದೆ ನಿಂತ್ಕೋಬಾರ್ದು, ಕತ್ತೆ ಹಿಂದೆ ನಿಂತ್ಕೋಬಾರ್ದು. ಅಂದರೆ ಹೊಡ್ತಾ ಬೀಳ್ತವೆ ಅಂತ. ಕತ್ತೆ ನಿಂತರೆ ಕತ್ತೆ ಒದಿಯುತ್ತೆ, ಇವ್ರ ಮುಂದೆ ನಿಂತರೆ ಇನ್ಯಾವುದೋ ಮಾರ್ಗದಲ್ಲಿ ನಮಗೆ ಶೋಷಣೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಸಮಾಜದಲ್ಲಿ ಜಾರಿಗಿರೋದನ್ನು ನಾವು ಕಾಣ್ತೀವಿ. ಆದರೆ ಈ ಸಾಮಾನ್ಯ ನೆಲಗಟ್ಟಿನಿಂದಂತ ಬಂದಂಥವ್ರು ಅಧಿಕಾರ ಹಿಡಿದ್ರೆ ಹೀಗಾಗಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ದುಡಿಯೋ ಜನ, ನಮಗೆ ಗೊತ್ತಿದೆ ಸಾಮಾನ್ಯರ ನೋವೇನಿದೆ, ಅವರ ಭಾವನೆಗಳೇನಿದ್ದಾವೆ ನಮ್ಗೆ ಗೊತ್ತಿದ್ದಾವೆ. ಹಾಗಾಗಿ ನಾವು ಅವರನ್ನು, ಪೊಲೀಸರನ್ನು, ನ್ಯಾಯಾಧೀಶರನ್ನು ಮನುಷ್ಯನಾಗಿ ಮಾಡ್ತೀವಿ. ಮುಂದೆ ಈ ದಬ್ಬಾಳಿಕೆಯ ಸರ್ಕಾರಗಳಲ್ಲಿ ಏನಿರ್ತಂದರೆ ಬರೀ ಯುದ್ಧಗಳಿರ್ತವೆ ಅಂತ. ಹಾಗಾಗಿ ಅವರು ಯುದ್ಧಕ್ಕೆ ಬೇಕಾದಂಥ ಟ್ಯಾಂಕುಗಳನ್ನು ಮಾಡ್ಕೊಂಡಿರ್ತಾರೆ, ಯುದ್ಧ ಸಂಗ್ರಾಮಗಳನ್ನ ಮಾಡ್ಕೊಂಡಿರ್ತಾರೆ. ಆದರೆ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ, ಜನರ ಪರವಾದಂಥ ಸರ್ಕಾರ ಬಂದಲ್ಲಿ ನಾವು ಯುದ್ಧಕ್ಕೆ ಮಹತ್ವ ಕೊಡಲ್ಲ ಅಂತ. ಯಾಕಂದ್ರೆ ಯುದ್ಧಕ್ಕೆ ಮಹತ್ವ ಕೊಟ್ಟರೆ ಏನಾಗುತ್ತೆ, ಎಲ್ಲ ಹಣವನ್ನು ಮಿಲ್ಟ್ರಿ ಸುರಿಬೇಕಾಗತ್ತೆ ಅಂತ. ಜನರಿಗೆ ಬೇಕಾದಂಥ ಮೂಲಭೂತ ಅವಶ್ಯಕತೆಗಳನ್ನ ಕೊಡದೇ ಭಾಳಷ್ಟು ಪ್ರಮಾಣದಲ್ಲಿ ನಾವು ಹಣವನ್ನು ಮಿಲ್ಟ್ರಿ ಸುರಿಬೇಕಾಗತ್ತೆ, ಅದು ಶಸ್ತ್ರಾಸ್ತ್ರಗಳನ್ನು ತಗೊಳ್ಳೋಕೆ ಸುರಿಬೇಕಾಗತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳೋದನ್ನು ಕಾಣ್ಬೋದು. ಒಂದು ಶಾಂತಿಯುತವಾದಂಥ ಒಂದು ಮಾರ್ಗದ ಮುಖಾಂತರ ನಾವು ಒಂದು ಸರ್ಕಾರವನ್ನು ನಡೆಸ್ತೀವಿ ಅಂತಕ್ಕಂಥ ಒಂದು ಯೋಜನೆ ಈ ಪ್ರಣಾಳಿಕೆಯಲ್ಲಿದೆ ಅಂತಕ್ಕಂಥದ್ದು. ಅದಕ್ಕೆ ಟ್ಯಾಂಕ್ಗಳು ಬುಲ್ಡೇಜರ್ ಆಗುತ್ತವೆ, ತಗ್ಗುದ್ದಿನ ನೆಲ ಸಮಾನ ಆಗುತ್ತದೆ. ಇಲ್ಲೊಂದು ಪ್ರತಿಮೆ ಇದೆ, ಈ ಬುಲ್ಡೇಜರ್ ಒಂದು ಪ್ರತಿಮೆಯಾಗಿದೆ ಅಂತಕ್ಕಂಥದ್ದು ಅಂತ. ಅಂದರೆ ಒಂದು ಶಾಂತಿ ಮಾರ್ಗವನ್ನು ಹಿಡ್ಕೊಂಡು ನಾವು ಇಲ್ಲಿ ಅಸಮಾನತೆ ಏನಿದೆ, ಈ ಶ್ರೀಮಂತರ ಉಳ್ಳವರ ಸರ್ಕಾರ ಬಂದಾಗ ಏನೊಂದು ಉಳ್ಳವರ ಇಲ್ಲದವರ ನಡುವಿನ ಒಂದು ಅಸಮಾನತೆ ಏನಿದೆ, ಆ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಬೇಕಾದಂಥ ಒಂದು ಸಮಾನತೆಯ ಮಾರ್ಗವನ್ನು ನಾವು ತಂದುಕೊಡ್ತೀವಿ. ಈ ಕಂದಕಗಳಿದಾವಲ್ಲ, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಕಂದಕಗಳಿದಾವಲ್ಲ, ಅದನ್ನು ಸಮ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಲ್ಲಿ ಕವಿ ತಗ್ಗು ದಿನ್ನಿಯ ನೆಲ ಸಮಣ ಆಗುತ್ತದೆ ಅಂತ ಹೇಳ್ತಾನೆ. ಬುಲ್ಡೇಜರ್ ಆಗುತ್ತವೆ, ಟ್ಯಾಂಕುಗಳು ಬುಲ್ಡೇಜರ್ ಆಗುತ್ತೆ. ಅಂದರೆ ಈ ರೋಷ, ಟ್ಯಾಂಕುಗಳಂದರೆ ಇಲ್ಲಿ ರೋಷ, ಆವೇಶ, ಗುಂಡಾಗಿರಿ ಈ ಅರ್ಥವನ್ನು ಕೊಡುತ್ತೆ. ಇವೆಲ್ಲ ಹೋಗಿ ಬುಲ್ಡೇಜರ್ ಆಗುತ್ತವೆ. ಅಂದರೆ ಬುಲ್ಡೇಜರ್ ಅಂದರೆ ಒಂದು ಸಮಾನ ವ್ಯವಸ್ಥೆ ತರಲಿಕ್ಕೆ. ಬುಲ್ಡೇಜರ್ ಎದಕ್ಕೆ ಬಳಸ್ತಂದರೆ ತಗ್ಗುದ್ದಿನಿ ಸಮ ಮಾಡಲಿಕ್ಕೆ ಬುಲ್ಡೇಜರ್ಗಳನ್ನ ಬಳಸ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಒಂದು ಸಿಟ್ಟಿನ ಸೆಡುವಿನ ಒಂದು ಸರ್ಕಾರ ಹೋಗಿ ಎಲ್ಲರಿಗೂ ಸರ್ವರಿಗೂ ಸಮಪಾಲು ಕೊಡ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತ ಅನ್ನೋದನ್ನು ಹೇಳಲಿಕ್ಕೆ ತಗ್ಗುದ್ದಿನಿಯ ನೆಲ ಸಮನಾಗುತ್ತದೆ ಅಂತಕ್ಕಂಥ ಒಂದು ಮಾತುಗಳನ್ನ ಇಲ್ಲಿ ಕವಿ ಹೇಳೋದನ್ನು ನಾವು ಕೇಳ್ಬೋದು. ಇನ್ನು ಮುಂದಿನ ಒಂದು ನುಡಿಗಳಲ್ಲಿ ಕವಿ ಇಲ್ಲಿ ಶಾಂತಿ ಮಂತ್ರವನ್ನು ಹೇಳ್ತಾನೆ. ಯಾಕಂದರೆ ಯಾರು ಗುಂಡಾಗಿರಿ ಮಾಡಿ ಸರ್ಕಾರವನ್ನು ನಡೆಸಿರ್ತಾರೆ, ಹಣದ ಆಧಾರದ ಮೇಲೆ ಸರ್ಕಾರವನ್ನು ನಡೆಸಿರ್ತಾರೆ, ಅಂಥವರು ಶಾಂತಿ ಮಂತ್ರವನ್ನು ಜಪಿಸ್ಲಿಕ್ಕಾಗಲ್ಲ. ಅವ್ರದ್ದೇನಿದ್ರು ಹೊಡಿ ಬಡಿ ಕಡಿ ಅಂತ, ಯಾವಾಗಲೇ ನೋಡಲಿ ಅವನ ಏನು ಮಾತಾಡ್ತಾನ, ಮುಗಿಸ್ಲಿ ಅವನ ಅನ್ನುವಂಥ ಒಂದು ಯೋಚನೆಯಲ್ಲಿ ಅವರು ಇರ್ತಾರೆ. ಆದರೆ ಇಲ್ಲಿ ಜನಸಾಮಾನ್ಯರಿಗಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಬಡವರಿಗಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಶೋಷಿತರಿಗಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಇವರು ಒಂದು ಶಾಂತಿಯ ಮಂತ್ರವನ್ನು ಜಪಿಸ್ತಾ ಇರ್ತಾರೆ. ಅದಕ್ಕೆ ಅದನ್ನು ಹೇಳಲಿಕ್ಕೆ ಕವಿ ಇಲ್ಲಿ ಈ ಮಾತುಗಳನ್ನ ಹೇಳ್ತಿದ್ದಾನೆ. ಬಂದೂಕಿನ ಬಾಯಲ್ಲಿ ಗುಬ್ಬಿ ಗೂಡು ಕಟ್ಟುತ್ತದೆ, ಬಂದೂಕಿನ ಬಾಯಲ್ಲಿ ಗುಬ್ಬಿ ಗೂಡು ಕಟ್ಟುತ್ತದೆ, ಕೆಂಪು ದೀಪದ ಕೆಳಗೆ ಉದ್ಯಾನವನಗಳು ಹೇಳುತ್ತವೆ. ಇಂಥ ಮಾತುಗಳಿವೆಲ್ಲ ಅಂತ. ಬಂದೂಕಿನ ಬಾಯಲ್ಲಿ ಗುಬ್ಬಿ ಗೂಡು ಕಟ್ಟುತ್ತದೆ ಅಂತಕ್ಕಂಥ ಮಾತು. ಬಂದೂಕು ಎಲ್ಲಿ, ಗುಬ್ಬಿಯಲ್ಲಿ, ಭಾಳ ಅಜಗಜಾಂತರ ಅಂತ. ಬಂದೂಕಿನ ಬಾಯಲ್ಲಿ ಗುಬ್ಬಿ ಗೂಡು ಕಟ್ಟೋದು ಅಂತಂದರೆ ಬಂದೂಕು ಒಂದು ಕಡೆ ಮೂಲೆಯಲ್ಲಿ ಬೀಳಬೇಕು ಅಂತಕ್ಕಂಥ ಮಾತು ಅಂತ. ಅಂದರೆ ಯುದ್ಧ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಬಂದೂಕು ಮೂಲೆಯಲ್ಲಿ ಬಿದ್ದೇ ಬೀಳುತ್ತೆ ಅಂತಕ್ಕಂಥದ್ದು. ಶಾಂತಿಯ ಮಂತ್ರವನ್ನು ಜಪಿಸೋ ಮಾರ್ಗ ಹೀಗಿರುತ್ತೆ ಅಂತ. ಹಾಗಾಗಿ ಜನಸಾಮಾನ್ಯರ ಕುಂದುಕೊರತೆಗಳಿಗೆ ಮನಸ್ಸು ಮಾಡಿದಂಥ ಸಂದರ್ಭದಲ್ಲಿ ಯುದ್ಧದ ಕಡೆಗೆ ಮುಖ ಮಾಡುವಂತಕ್ಕಂಥ ಅಗತ್ಯತೆಗಳು ಬರಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಕವಿ ಹೇಳ್ತಾನೆ. ಅದಕ್ಕೆ ಬಂದೂಕಿನ ಬಾಯಲ್ಲಿ ಗುಬ್ಬಿ ಗೂಡು ಕಟ್ಟುತ್ತದೆ, ಕೆಂಪು ದೀಪದ ಕೆಳಗೆ ಉದ್ಯಾನಗಳಿರುತ್ತವೆ. ಈ ಕೆಂಪು ರೆಡ್ ಲೈಟ್ ಏರಿಯಾ ಅಂತ ಮುಂಬೈನಂಥ ಮಹಾನಗರಗಳಲ್ಲಿ ಇವತ್ತಿಗೂ ರೆಡ್ ಲೈಟ್ ಏರಿಯಾಗಳಂತಿದ್ದಾವೆ. ಈ ಕೆಂಪು ದೀಪದ ಕೆಳಗೆ ಉದ್ಯಾನವನಗಳು ಹೇಳುತ್ತವೆ ಅಂತ. ಉದ್ಯಾನವನಗಳು ಅಂತಂದರೆ ಪಾರ್ಕ್ಗಳು ಅಂತ. ಈ ರೆಡ್ ಲೈಟ್ ಏರಿಯಾದಲ್ಲಿ ಏನು ಮಾಡ್ತಿರ್ತಾರೆ ಅಂತಂದರೆ ಈ ಹೊಲಸು ದಂಧೆಗಳನ್ನೆಲ್ಲ ಮಾಡ್ತಿರ್ತಾರೆ. ಈ ಸ್ತ್ರೀಯರನ್ನು ಕಳ್ತನ ಮಾಡ್ಕೊಂಡು ಹೋಗಿ ಕೆಲವು ಜನರನ್ನು ಯಾವ್ಯಾವುದೋ ಅವ್ರಿಗೆ ನೌಕರಿ ಕೊಡಿಸ್ತೀವಿ ಅಂಥೇಳೇನೋ ಮತ್ತೇನೋ ಮಾಡ್ತೀವಿ ಅಂಥೇಳೇನೋ ಅವ್ರನ್ನ ಆಮಿಷ ತೋರಿಸಿ ಕರ್ಕೊಂಡು ಹೋಗಿರ್ತಾರೆ. ಒಂದು
ಅಲ್ಲಿ ಹೊರಗಡೆ ಅವ್ರನ್ನ ಬಿಡೋಕ್ಕಾಗೋಂಥ ಸ್ಥಿತಿಯಲ್ಲಿ ಅವ್ರನ್ನ ಕೂಡಿ ಹಾಕ್ಕೊಂಡು ಈ ವೇಷವಾಟಿಕೆಗೆ ಹಚ್ಚುವಂಥ ಒಂದು ಜನರು ಇದ್ದಾರೆ ನಮ್ಮ ವ್ಯವಸ್ಥೆಯಲ್ಲಿ. ಹಾಗಾಗಿ ಎಲ್ಲ ರೆಡ್ ಲೈಟ್ ಏರಿಯಾದಲ್ಲಿ ಇಂಥ ಒಂದು ಅವ್ಯವಸ್ಥೆ ಇರುತ್ತೆ. ಹಾಗಾಗಿ ಇಲ್ಲಿ ಈ ಕೆಂಪು ದೀಪದ ಕೆಳಗೆ ಉದ್ಯಾನವನಗಳಿರ್ತವೆ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಕವಿ ಹೇಳ್ತಾರೆ. ಅಂತಂದರೆ ಎಲ್ಲೆಲ್ಲಿ ವೇಷವಾಟಿಕೆಗಳು ನಡೀತಿರ್ತವೆ ಆ ವೇಷವಾಟಿಕೆಗಳನ್ನ ಬಂದ್ ಮಾಡ್ತೀವಿ ನಾವು. ಯಾಕಂದರೆ ಒಂದು ಅನೈತಿಕವಾದಂಥ ಜನರು ಸರ್ಕಾರ ನಡೆಸ್ತಾರೆ ಅಂತಂದರೆ ಆ ಸರ್ಕಾರದಲ್ಲಿ ಎಲ್ಲಿ ನೀತಿ ಇರುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥ ಪ್ರಶ್ನೆ ಅಂತ. ಹಾಗಾಗಿ ಎಲ್ಲೆಲ್ಲಿ ವೇಷವಾಟಿಕೆ ದಂಧೆಗಳಿರ್ತವೆ ಅವೆಲ್ಲ ಮೊದಲು ಮುಚ್ಚಬೇಕು ಅಂತಕ್ಕಂಥದ್ದು ಅಂತ. ಹಾಗಾಗಿ ಅಲ್ಲೆಲ್ಲ ಉದ್ಯಾನವನಗಳಿರುತ್ತೆ. ಉದ್ಯಾನ ಅಂತಂದರೆ ಎಲ್ಲ ಜನ ಬಂದು ಕೂತ್ಕೊಳ್ಳೋಂಥ ಒಂದು ಜಾಗಗಳಾಗಬೇಕು ಅಂತ. ರೆಡ್ ಲೈಟ್ ಏರಿಯಾಕ್ಕೆ, ಕೆಂಪು ದೀಪದಗಳಿಗೆ, ವೇಷವಾಟಿಕೆಗಳಿಗೆ ಯಾರು ಹೋಗ್ತಾರೆ, ಎಂಥವ್ರು ಹೋಗ್ತಾರೆ, ನೀತಿ ನಿಯಮ, ನೈತಿಕತೆ, ಶೀಲ ಅಂತಕ್ಕಂಥದ್ದು ಏನಿರುತ್ತೆ, ಇದು ಯಾವ ಇಲ್ಲದೆ ಇರ್ತಕ್ಕಂಥ ಅಶ್ಲೀಲ, ಅನೈತಿಕ, ಅಂಥ ನೀತಿಗೆಟ್ಟವರು, ಮಾನಗೆಟ್ಟವರು ಹೋಗುವಂಥ ಜಾಗಗಳಿಗೆ ವೇಷವಾಟಿಕೆಗಳ ಜಾಗಗಳಾಗಿರ್ತವೆ. ಹಾಗಾಗಿ ಅಂಥ ಜಾಗಗಳಲ್ಲಿ ನಾವು ಒಂದು ಎಲ್ಲ ಜನ ಸೇರಿ ಕೂತ್ಕೊಳ್ಳುವಂಥ ಒಂದು ಉದ್ಯಾನವನಗಳನ್ನ ನಿರ್ಮಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಕವಿ ಹೇಳೋದ್ರಲ್ಲಿ ಎಂಥ ಒಂದು ನೈತಿಕ ಸರ್ಕಾರವನ್ನು ನಾವು ತರ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ತಾನೆ ಕವಿ ಅಂತಕ್ಕಂಥ ಮಾತು ಭಾಳ ಮಹತ್ವದ್ದು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಒಂದೇ ಒಂದು ಸಲ ಅವಕಾಶ ಸಿಗಲಿ, ಭೂಗೋಳದ ತುಂಬೆಲ್ಲ ಶಾಂತಿಯ ಬೀಜ ಬಿತ್ತುತ್ತೇವೆ, ಕೊಟ್ಟಾರ ನೋಡಿ ಅಂತ. ಹಣಕ್ಕಾಗಿ, ಜಾತಿಗಾಗಿ ನೀವು ಎಲೆಕ್ಷನ್ ವೋಟ್ ಹಾಕೋದನ್ನು ಬಿಡಿ. ಸಾಮಾನ್ಯರ ಪರವಾಗಿ ಯಾರು ನಿಲ್ತಾರೆ, ಬಡವರ ಪರವಾಗಿ ಯಾರು ನಿಲ್ತಾರೆ, ಶೋಷಿತರ ಪರವಾಗಿ ಯಾರು ನಿಲ್ತಾರೆ, ಅವ್ರಿಗೆ ಒಂದೇ ಒಂದು ಸಲ ಅವಕಾಶ ಕೊಟ್ಟು ನೋಡಿ ಅಂತ. ಆವಾಗ ಈ ಭೂಗೋಳ ತುಂಬೆಲ್ಲ ಶಾಂತಿಯ ಬೀಜ ಬಿತ್ತೀವಿ ಅಂತ. ಈಗ ಏನಾಗಿದೆ ಅಂದರೆ, ಯಾವುದೋ ಜಾತಿಯ ಮುಖಾಂತರ ವೋಟ್ ಹಾಕಿ ಗೆಲ್ಲಿಸೋದ್ರಿಂದ ಆಯಾ ಜಾತಿಯ ಮೇಲೋತ್ಪಾದನೆ ಮಾಡಲಿಕ್ಕೆ, ಮತ್ತಷ್ಟು ಜಾತಿಯ ಬೀಜವನ್ನು ಬಿತ್ತಲಿಕ್ಕೆ ವೋಟ್ ಬ್ಯಾಂಕ್ ಮಾಡಿಕೊಂಡು ಇಂಥ ವ್ಯವಸ್ಥೆನೇ ಜಾಸ್ತಿ ಇದೆ. ಅದು ಕಡಿಮೆ ಆಗಬೇಕು ಅನ್ನೋದಾದರೆ ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿ ನಿಲ್ಲುವಂಥ ಸರ್ಕಾರಗಳು ಬರಬೇಕು ಅಂತ. ಅದಕ್ಕೆ ಒಂದೇ ಒಂದು ಸಲ ಅವಕಾಶ ಸಿಗಲಿ, ಭೂಗೋಳ ತುಂಬೆಲ್ಲ ಶಾಂತಿಯ ಬೀಜ ಬಿತ್ತುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಕವಿ ಹೇಳಲಿಕ್ಕೆ ಅಲ್ಲಿ ಕಾರಣ ಇದೆ ಅಂತಕ್ಕಂಥದ್ದು. ಯಾಕಂದರೆ ಈ ಗುಂಡಾಗಿರಿ ರಾಜ್ಯಗಳಂತಿರ್ತವೆ, ಸಾಕಷ್ಟು ಸಾರಿ ಅಧಿಕಾರ ಸ್ಥಾನದಲ್ಲಿದ್ದಂಥವರು ಇಂಥ ಮಾರ್ಗಗಳನ್ನ ಅನುಸರಿಸಿರ್ತಾರೆ, ಗುಂಡಾಗಿರಿ ಮಾರ್ಗಗಳನ್ನ ಅನುಸರಿಸಿರ್ತಾರೆ. ನಾನು ಆಳ್ವಿಕೆ ಮಾಡ್ಬೇಕಂತ ನನ್ನ ಚೇರು ಗಟ್ಟಿಯಾಗಿರ್ಬೇಕಂದ್ರೆ ಹಿಂದೆ ಒಂದು 4 ಜನ ಗುಂಡಾಗಿರಿ ಮಾಡೋರು ಇರಬೇಕು ಅಂತಕ್ಕಂಥ ಒಂದು ಯೋಚನೆಯಲ್ಲಿ ಕಾಲ ಕಳೆಯುವಂಥವ್ರು ಇದ್ದಾರೆ. ಹಾಗಾಗಿ ಒಂದೇ ಒಂದು ಸಲ ನಮಗೆ ಅವಕಾಶ ಸಿಕ್ಕರೆ ನಾವು ಅಂಥ ಗುಂಡಾಗಿರಿಗೆ ಅವಕಾಶ ಕೊಡಲ್ಲ, ನಾವು ಈ ಭೂಗೋಳ ತುಂಬೆಲ್ಲ ಶಾಂತಿಯ ಬೀಜ ಬಿತ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಸಾಮಾನ್ಯ ಜನರು, ನಾವು ದುಡಿಯುವ ಜನ, ನಾವು ಅಧಿಕಾರಕ್ಕೆ ಬಂದರೆ ನಾವು ಹೀಗೆ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರಣಾಳಿಕೆಯನ್ನು ಇಲ್ಲಿ ಕವಿ ಕೊಡ್ತಾನೆ ಅಂತಕ್ಕಂಥ ಮಾತು ಭಾಳ ಮುಖ್ಯವಾದ ವಿಚಾರ. ಶಿಕ್ಷಣ ವ್ಯವಸ್ಥೆ ಹೇಗಿರುತ್ತೋ ಆ ಸಾಮಾಜಿಕ ವ್ಯವಸ್ಥೆಯು ಹಾಗೇ ಇರತಕ್ಕಂಥದ್ದು ಭಾಳ ಮುಖ್ಯವಾದ ಮಾತು. ಶಿಕ್ಷಣದಲ್ಲಿ ಒಳ್ಳೆಯ ಸಂಸ್ಕಾರ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಆ ಇಡೀ ಸಮಾಜವೇ ಹಾಳಾಗಿ ಹೋಗ್ಬಿಡುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಭಾಳಷ್ಟು ಸಂದರ್ಭಗಳಲ್ಲಿ ಯಾವ್ಯಾವ ಸರ್ಕಾರಗಳು ಬಂದ ಸಂದರ್ಭದಲ್ಲಿ ತಮಗೆ ಏನೋ ಅಜೆಂಡಾಗಳು ಬೇಕೋ ಆ ಅಜೆಂಡಾಗಳನ್ನು ಶಿಕ್ಷಣದಲ್ಲಿ ತುರುಕ್ಲಿಕ್ಕೆ ಕೂಡ ಕೆಲವು ಬಾರಿ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ. ಅದು ಮುಖ್ಯ ಅಲ್ಲ. ಒಂದು ಇಡೀ ಸಮಾಜ ತಮ್ಮ ಅಜೆಂಡಾಗಳನ್ನು ತುರುಕೋದು ಶಿಕ್ಷಣದಲ್ಲಿ ಮುಖ್ಯವಾಗೋದು ಆಗಬಾರ್ದು. ಅಲ್ಲಿ ಅಜೆಂಡಾ ಅನ್ನೋಕ್ಕಿಂತ ಹಿಡನ್ ಅಜೆಂಡಾ ಅಂತ ಕರಿಬೋದು. ಅಜೆಂಡಾ ಅಂದರೆ ತಪ್ಪಾಗುತ್ತೆ, ಹಿಡನ್ ಅಜೆಂಡಾ ಅಂತ ಕರಿಬೋದು ಅವನ್ನೆಲ್ಲ. ಆ ಹಿಡನ್ ಅಜೆಂಡಾ ಮಾಡಲಿಕ್ಕೆ ಶಿಕ್ಷಣದ ರೂಪುರೇಷೆಗಳು ಬದಲಾವಣೆ ಮಾಡ್ತಕ್ಕಂಥ ಸರ್ಕಾರಗಳನ್ನು ನಾವು ಕಂಡಿದ್ದೀವಿ. ಹಾಗಾಗಿ ಇಲ್ಲಿ ಭವಿಷ್ಯದ ಶಿಕ್ಷಣವನ್ನು ಹೇಗಿರಬೇಕು ಅನ್ನೋದನ್ನು ಈ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ. ಇಂಥ ಒಂದು ವ್ಯವಸ್ಥೆ ಬರಬೇಕು ಅಂತ. ಮುಂದೆ ನಮ್ಮ ಮಕ್ಕಳು ಶಬ್ದಕೋಶ ತಿರುವಿ ವೀರಗಲ್ಲುಗಳ ಅರ್ಥ ಹುಡುಕುತ್ತಾರೆ ಅಂತ. ಎಂಥ ಅದ್ಭುತವಾದ ಮಾತಿದು ಅಂತ. ಸಹಜವಾಗಿ ಹಿಂದೆ ರಾಜರು ಯುದ್ಧಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ವೀರಗಲ್ಲುಗಳ ಪರಿಕಲ್ಪನೆ ಬರುತ್ತೆ. ಹಿಂದೆ ರಾಜ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಸೈನಿಕರನ್ನ ಒಂಥರ ಏನಂತಾರೆ, ಅವ್ರಿಗೆ ಈ ಮೈಂಡ್ ವಾಶ್ ಅಂತ ಕರೀತಾರಲ್ಲ, ಆ ಮೈಂಡ್ ವಾಶ್ ವ್ಯವಸ್ಥೆ ಎಲ್ಲ ಕಡೆ ಇರುತ್ತೆ. ನಾವು ಅನೇಕ ವೀರಗಲ್ಲುಗಳನ್ನು ಓದಿದಾಗ ಒಬ್ಬ ಸೈನಿಕ ಹೋರಾಡಿ ಸತ್ರ ಆತ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾನೆ ಅಂಥೇಳಿ ಆ ವೀರಗಲ್ಲು ಬರೀತಾರೆ. ಯಾಕೆ ಬರೀತಾರೆ ಅಂತಂದರೆ, ಸೈನಿಕ ಯುದ್ಧ ಮಾಡುವಾಗ ಭಯಪಡಬಾರ್ದು, ಹೆದರ್ಕೋಬಾರ್ದು, ಸತ್ತರೆ ನನಗೆ ಸ್ವರ್ಗ ಸಿಗುತ್ತೆ ಅಂತಕ್ಕಂಥ ಕಲ್ಪನೆ ಅವ್ನು ಬರಬೇಕು ಅನ್ನೋ ರೀತಿಯಲ್ಲಿ ಹಿಂದೆ ರಾಜ ಮಹಾರಾಜರು ವೀರಗಲ್ಲುಗಳಲ್ಲಿ ಅಂಥವನ್ನ ಬರೆದಿರ್ತಾಯಿದ್ರು. ಮತ್ತು ತಮ್ಮ ಪತಿ ವೀರಮರಣ ಹೊಂದಿದ ಅನ್ನೋ ಕಾರಣಕ್ಕೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂತೇಳ್ಬಿಟ್ಟು ಅವನಿಗೆ ಆರತಿ ಮಾಡಿ ಕಳಿಸುವಂಥ ಒಂದು ಮಹಾಸತಿ ಕಲ್ಲುಗಳು. ಹೆಣ್ಮಕ್ಕಳು, ಸೈನಿಕರ ಹೆಂಡತಿಯರು ತಮ್ಮ
ಗಂಡಂದನ್ನು ಕಳ್ಕೊಂಡ ಸಂದರ್ಭದಲ್ಲಿ ಅವರು ಮಹಾಸತಿಯರಾಗ್ತಾರೆ ಅಂತಕ್ಕಂಥ ಆ ಕಲ್ಲುಗಳನ್ನು ಕೂಡ ಹಿಂದೆ ಇತಿಹಾಸದಲ್ಲಿ ಇಟ್ಟಿದ್ದನ್ನು ನಾವು ಕಾಣ್ತೀವಿ. ಎಷ್ಟೋ ಕಡೆ ಇವತ್ತು ಸಿಗ್ತಾವು ಈ ವೀರಗಲ್ಲುಗಳು, ಮಹಾಸತಿ ಕಲ್ಲುಗಳು. ಆದರೆ ಮುಂದೊಂದು ದಿವಸ ನಾವು ನಮ್ಮ ಅಧಿಕಾರ ಬಂದಾಗ ವೀರಗಲ್ಲುಗಳಿಗೆ ಅರ್ಥ ಹುಡುಕಿದ ಅರ್ಥ ಸಿಗಬಾರ್ದು ಅಂತ. ಸೊ ಇಡೀ ಶಬ್ದಕೋಶ ನಮ್ಮ ಮುಂದೆ ನಮ್ಮ ಮಕ್ಕಳು ಶಬ್ದಕೋಶ ತಿರುವಿ ವೀರಗಳ ಅರ್ಥ ಹುಡುಕುತ್ತಾರೆ ಅಂತ. ಅಂದರೆ ಈಗ ಗೊತ್ತಾಗಲ್ಲ ಅಂತ, ಅವರು ಡಿಕ್ಷನರಿಗೆ ಹೋಗಬೇಕು ಅಂತ. ಈಗ ಸಾಮಾನ್ಯ ವೀರಗಳಂದರೆ ಸಾಮಾನ್ಯ ಎಲ್ಲರಿಗೂ ಗೊತ್ತು, ಯಾಕಂದ್ರೆ ಈಗ ಟೆಕ್ಸ್ಟ್ ಬುಕ್ಕಲ್ಲೇ ಇರ್ತಾವೆ ವೀರಗಳಂದ್ರೆ ಅರ್ಥ ಏನು ಅಂತ ಹೇಳ್ಬಿಟ್ಟು. ಆದರೆ ಮುಂದೊಂದು ದಿವಸ ಇವರೆಲ್ಲ ಮುಂದೆ ನಮ್ಮ ಮಕ್ಕಳು ಡಿಕ್ಷನರಿಯಲ್ಲಿ ಶಬ್ದಕೋಶಗಳಲ್ಲಿ ಹುಡುಕಬೇಕಾಗುತ್ತೆ ವೀರಗಳು ಅಂದರೆ ಅರ್ಥ ಏನು ಅಂತಕ್ಕಂಥದ್ದನ್ನು ಅನ್ನೋದನ್ನು ಹೇಳಲಿಕ್ಕೆ ಈ ಮಾತುಗಳನ್ನ ಇಲ್ಲಿ ಕವಿ ಹೇಳ್ತಾನೆ. ಅದರ ಅರ್ಥ ಇಷ್ಟೇ, ನಾವು ಭವಿಷ್ಯದಲ್ಲಿ ಇಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ತರ್ತೀವಿ, ಶಾಂತಿಯ ಬೀಜವನ್ನು ಬಿತ್ತಕ್ಕಂಥ, ಶಾಂತಿಯ ಮಂತ್ರವನ್ನು ಹೇಳ್ತಕ್ಕಂಥ ಒಂದು ಸಂಸ್ಕಾರಿತವಾದಂತಹ ಒಂದು ಶಿಕ್ಷಣ ವ್ಯವಸ್ಥೆ ನಾವು ಜಾರಿ ತರ್ತೀವಿ. ಈ ಹೊಡಿ ಬಡಿ ಅಂತಕ್ಕಂಥ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ನಾವು ಇಷ್ಟಪಡಲ್ಲ, ಯುದ್ಧ ಬಯಸುವಂಥ ಸಮಾಜವನ್ನು ನಾವು ಇಷ್ಟಪಡಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಕವಿ ಇಲ್ಲಿ ಇಂಥ ಒಂದು ಮಾತುಗಳನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಹೀಗೆ ಕವಿ ಭಾಳಷ್ಟು ವಿಚಾರಗಳನ್ನ ಈ ಮುನ್ನೆಲೆಗೆ ತಂದು ಇಲ್ಲಿ ಒಂದು ಪ್ರಣಾಳಿಕೆಯ ರೂಪದಲ್ಲಿ ತನ್ನ ಮಾತುಗಳನ್ನ ಹೇಳ್ತಾನೆ ಅಂತಕ್ಕಂಥದ್ದು ಇಲ್ಲಿ ಭಾಳ ಮುಖ್ಯವಾದಂಥ ಒಂದು ವಿಚಾರ ಅಂತ. ಅಂದರೆ ಈ ಬಡವರ, ಇಲ್ಲದವರ, ನಿರ್ಗತಿಕರ, ಶೋಷಿತರ ಪರವಾಗಿ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಆ ದಬ್ಬಾಳಿಕೆ ಕಾಲ ಮಾಯವಾಗುತ್ತೆ ಅಂತಂದು ಹೇಳಲಿಕ್ಕೆ ಇಲ್ಲಿ ತನ್ನ ಕಾವ್ಯವನ್ನು ಬರೋದನ್ನು ನಾವು ಇಲ್ಲಿವರೆಗೂ ನೋಡಿದ್ದೀವಿ. ನಾವು ಈ ಕೊನೆಯದಾಗಿ ಈ ಈ ಪದ್ಯವನ್ನು ಪುನರಾವರ್ತಿಸೋದಾದರೆ ಒಂದು ಶಾಂತಿ ಮಂತ್ರದ ಅಗತ್ಯತೆಯನ್ನು ಈಗ ಈ ಕಾವ್ಯ ಒತ್ತಿ ಒತ್ತಿ ಹೇಳುತ್ತೆ. ಬರೀ ಹೊಡಿ ಬಡಿ ಯುದ್ಧಕ್ಕೆ ಮುಖ ಮಾಡಿ ನಿಂತಾಗ ಯಾರಿಗೆ ಲಾಭ ಅಂತಕ್ಕಂಥದ್ದು ಇಲ್ಲಿ ಈ ಕಾವ್ಯದ ಪ್ರಶ್ನೆಯಾಗಿದೆ. ಗೆದ್ದವ್ರಿಗೂ ಲಾಭ ಇರುತ್ತಾ, ಸೋತವ್ರಿಗೂ ಲಾಭ ಇರುತ್ತಾ? ಒಂದು ಕಡೆ ಒಂದು ಮಾತಾ ಬರುತ್ತೆ, ಗೆದ್ದವ ಸೋತಾವ ಸತ್ತ ಅಂತಕ್ಕಂಥ ಮಾತನ್ನು ನಾವು ಸಹಜವಾಗಿ ಕೇಳ್ತೀವಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ. ಯಾವುದೇ ದೇಶ ಆಗಿರ್ಬೋದು, ಯಾವುದೇ ರಾಜ್ಯ ಆಗಿರ್ಬೋದು, ಬರೀ ಘರ್ಷಣೆಯಿಂದ ಆಡಳಿತವನ್ನು ಮಾಡೋದಾಗಲಿ, ಅಂಥ ಘರ್ಷಣೆ ವ್ಯವಸ್ಥೆನ ಇಟ್ಕೊಳ್ಳೋದಾಗಲಿ ಅದು ಯಾವತ್ತೂ ಸೂಕ್ತವಾದಲ್ಲ. ಒಂದು ಸಮಾಧಾನದ, ಶಾಂತಿಯ, ಎಲ್ಲರೂ ಕೂಡಿ ಬಾಳುವ, ಬದುಕಲು ಬಿಡಲು ಒಂದು ವ್ಯವಸ್ಥೆ ಬರಬೇಕು ಅಂತಕ್ಕಂಥದ್ದು ನಾವು ಈ ಕಾವ್ಯದಲ್ಲಿ ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಮತ್ತು ಶಿಕ್ಷಣ ಎಲ್ಲ ಸಮಾಜಕ್ಕೂ ಭಾಳ ಮಹತ್ವದ್ದು. ಭವಿಷ್ಯದ ಶಿಕ್ಷಣ ಹೇಗಿರಬೇಕು ಅನ್ನೋದನ್ನು ಆಯಾ ಸರ್ಕಾರಗಳು ನಿರ್ಧರಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಬಡವರ ಪರ ಸರ್ಕಾರ ಬಂದಾಗ ಶಿಕ್ಷಣ ವ್ಯವಸ್ಥೆ ಹೇಗಿರುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಹೇಳಿ, ಆಮೇಲೆ ಮಕ್ಕಳು ಬರೀ ಶಾಂತಿ ಮಂತ್ರವನ್ನು ಜಪಿಸ್ತಿರ್ತಾರೆ, ಯುದ್ಧದ ಒಂದು ಮನೋಭಾವಗಳು ತಪ್ಪೇ ಹೋಗಿರ್ತವೆ ಆ ಸಮಾಜದ ಮಕ್ಕಳಲ್ಲಿ ಅಂತಕ್ಕಂಥದ್ದು ಕೂಡ ಅದು ನಮಗೆ ತೋರಿಸ್ಕೊಡುತ್ತೆ. ಹೀಗೆ ಪ್ರಣಾಳಿಕೆ ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಕವಿ ಎಂಥ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನೋದನ್ನು ಇಲ್ಲಿ ಈ ಸಾಲುಗಳು ಹೇಳ್ತಾರೆ. ಅಂದರೆ ಒಂದು ಸರ್ಕಾರ ಬಂದರೆ ಅದು ಬಡವರ ಪರ ಇರಬೇಕು ಅಂತ, ಅದು ಇಲ್ಲದವರ ಪರ ಇರಬೇಕು. ಆದರೆ ಬಹುತೇಕ ಸರ್ಕಾರಗಳು ಏನಾಗುತ್ತೆ, ಉಳ್ಳವರಿಗೆ ಬೇಕಾದ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಸಾಮಾನ್ಯವಾಗಿ ಬಡವರಿಗೆ ಒಂದು ನೀರಾವರಿ ವ್ಯವಸ್ಥೆ ಒದಗಿಸ್ಕೊಡ್ಬೇಕಾದ್ರೆ ಏನು ಹೇಳ್ತಾರೆ, ಆ ವ್ಯವಸ್ಥೆ ಮಾಡಿದೆ, ಈ ವ್ಯವಸ್ಥೆ ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟು ಸರಿ ಯೋಜನೆಗಳು ಅಲ್ಲೇ ಕಾಗದ ಪತ್ರಗಳು ಉಳಿದಿರ್ತವೆ. ಅದೇ ಒಬ್ಬ ಯಾವನೋ ದೊಡ್ಡ ಬಂಡವಾಳಶಾಹಿ ಒಂದು ಕೈಗಾರಿಕೆ ಹಾಕ್ತೀನಿ ಅಂತಂದರೆ ಅವನಿಗೆ ನೀರು ಫ್ರೀ, ವಿದ್ಯುತ್ ಫ್ರೀ, ಇನ್ನೆಲ್ಲ ಫ್ರೀ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆನೂ ನಾವು ಅನೇಕ ಸರ್ಕಾರಗಳು ಕಂಡಿದ್ದೀವಿ. ಇದು ಬೇಕಾ? ಜನಸಾಮಾನ್ಯರಿಗೆ ಮುಖ್ಯವಾಗಿದ್ದು ಬೇಕಾ, ಅಥವಾ ಇಂಥ ದೊಡ್ಡ ದೊಡ್ಡ ಕುಳಗಳು ಬದುಕಿ ಹೋಗಲಿಕ್ಕೆ ಬೇಕಾ ಅಂತ ಒಂದು ವ್ಯವಸ್ಥೆ ಬೇಕಾ ಅನ್ನೋದನ್ನು ನಾವು ಯೋಚಿಸಬೇಕಾಗುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಭಾಳ ಮುಖ್ಯವಾದದ್ದು. ಅದಕ್ಕೆ ಒಂದು ಶಾಂತಿ ಮಂತ್ರದ ಜಪವನ್ನು ಕವಿ ಮಾಡ್ತಾನೆ, ಶಿಕ್ಷಣದ ಒಂದು ಸುಧಾರಣೆಯ ಜಪವನ್ನು ಕೂಡ ಇಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಇಡ್ತಾನೆ. ಸಾಮಾನ್ಯವಾಗಿ ಆಧುನಿಕ ಕಾಲದಲ್ಲಿ ಸರ್ಕಾರಗಳು ಬಿದ್ದು ಮತ್ತೊಂದು ಸರ್ಕಾರಗಳು ಬಿದ್ದೋದಕ್ಕಿಂತ ಸರ್ಕಾರದ ಅವಧಿ ಮುಗಿದು ಮತ್ತೊಂದು ಹೊಸ ಸರ್ಕಾರ ಬಂದಾಗ ನಾವು ಆ ಪ್ರಣಾಳಿಕೆಗಳನ್ನು ನೋಡ್ತಿರ್ತೀವಿ. ಸಾಮಾನ್ಯವಾಗಿ ಆ ಪ್ರಣಾಳಿಕೆಯಲ್ಲಿ ಏನಿರುತ್ತೆ ಅಂತಂದರೆ ಆ ತಾತ್ಕಾಲಿಕವಾಗಿರ್ತವೆ, ಜನರ ಮೂಗಿ ತುಪ್ಪ ಒರೆಸುವ ರೀತಿಯಲ್ಲಿ ಇರ್ತವೆ. ಕಡೆಗೆ ಹೆಚ್ಚು ಕಡಿಮೆ ಆ ವರ್ಗಕ್ಕೊಂದಿಷ್ಟು, ಆ ಜಾತಿಗೊಂದಿಷ್ಟು, ಇಡಿಯಾಗಿ ಒಂದು ಸಮಾಜವನ್ನು ಸುಧಾರಣೆ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಭಾಳ ಕಡಿಮೆ ಇರ್ತವೆ ಅಂತಕ್ಕಂಥದ್ದು. ಅಥವಾ ಬಡವರ ಪರ, ಇಲ್ಲದವರ ಪರವಾಗಿ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತಕ್ಕಂಥವ್ರು ತುಂಬ ಜನ ಕಮ್ಮಿ ಇರ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬೇಕಾಗಿದೆ. ಹಾಗಾಗಿ ಒಂದು ಬಡವರ, ನಿರ್ಗತಿಕರ,
ಶೋಷಿತರ ಇಲ್ಲದವರ ಪರವಾಗಿ ನಿಲ್ಲುವಂಥ ಸರ್ಕಾರಗಳು ಬರಬೇಕು ಅನ್ನೋದು ಈ ಒಂದು ಕಾವ್ಯದ ಉದ್ದೇಶ. ಅದಕ್ಕೆ ಪ್ರಣಾಳಿಕೆ ಅಂತಕ್ಕಂಥ ಒಂದು ಹೆಸರು ಕೊಟ್ಟದ್ದು ಕೂಡ ಸಾರ್ಥಕ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿವರೆಗೂ ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಎಲ್ಲ ವಿಚಾರಗಳನ್ನ ಕೇಳಿ ಒಂದು ಸುಶಿಕ್ಷಿತ ಸಮಾಜಕ್ಕೆ ಎಲ್ಲರೂ ನಾವು ಕೈ ಕೂಡಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.